ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ದ್ರೋಣ ಎಜುವಿಗೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ರೂಪಶ್ರೀ. ಹಿಂದಿನ ತರಗತಿಯಲ್ಲಿ ನೀವೆಲ್ಲ ನೋಡಿದ್ರಿ, ಲಂಡನ್ ನಗರ ಎನ್ನುವ ಪಾಠವನ್ನ ಪರಿಚಯ ಮಾಡಿದ್ದೆ. ಅದರ ಮುಂದುವರಿದ ಭಾಗ ಇದಾಗಿದೆ. ವಿಕ್ರು ಗೋಕಾಕ್ ಅವರು ರಚಿಸಿದಂತಹ ಈ ಗದ್ಯ ಭಾಗ. ಇಂದಿನ ತರಗತಿಯಲ್ಲಿ ನಾವೇನೇನೆಲ್ಲ ನೋಡಿದ್ವಿ, ಲಂಡನ್ ನಗರದಲ್ಲಿ ಜನಜೀವನ ಹೇಗೆ ಜೀವನ ಮಾಡ್ತಾರೆ, ನಗರ ಹೇಗಿತ್ತು, ಹಾಗೆ ಟ್ರಾಮ್ ಬಸ್ಗಳ ಬಗ್ಗೆ ಮಾತಾಡಿದ್ವಿ. ಹಾಗೆ ವ್ಯೂಲವರ್ತ ಅಂದರೆ ಸ್ಟೇಷನರಿ ಅಂಗಡಿ, ಅಲ್ಲಿರುವಂತಹ ಸ್ಟೇಷನರಿ ಅಂಗಡಿಯು ಸಹ ಹೇಗೆ ವಿಭಿನ್ನವಾಗಿದೆ, ಆ ಚಮತ್ಕಾರದಿಂದ ಹೇಗೆ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ಸಹ ನೋಡಿದ್ವಿ. ಹಾಗೆಯೇ ಸ್ಯಾವೋಯ್ನ ಸಿಂಪಿಗಳು ಅಂದರೆ ದರ್ಜಿಗಳು, ಬಟ್ಟೆ ಹೊಲಿಯುವಂತಹ ದರ್ಜಿಗಳು ಸಹ ಎಷ್ಟು ಪ್ರಾಮುಖ್ಯತೆ ಇದೆ, ಅವರಿಗೆ ಎಷ್ಟು ಡಿಮಾಂಡ್ ಇದೆ ಅನ್ನೋದು ಸಹ ನಮ್ಮಲ್ಲಿ ನೋಡಿದ್ರಿ. ಹಾಗೆಯೇ ಹೆಣ್ಣ ಸತ್ಕರಿಸುವ ರೀತಿಯನ್ನು ಸಹ, ಲಂಡನ್ ನಗರದಲ್ಲಿ ಹೆಣ್ಣಿಗೆ ನೀಡುವಂತಹ ಗೌರವ, ಸತ್ಕರಿಸುವಂತಹ ರೀತಿಯನ್ನು ಸಹ ಹಿಂದಿನ ತರಗತಿಯಲ್ಲಿ ನೀವು ನೋಡಿದ್ರಿ. ಇಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗ, ನಮ್ಮ ಲೇಖಕರು ಎಲ್ಲೆಲ್ಲಿ ಮುಂದೆ ಲಂಡನ್ ನಗರದಲ್ಲಿ ಯಾವ ಯಾವ ಪ್ರದೇಶವನ್ನ ಭೇಟಿ ಮಾಡ್ತಾರೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನೋಡೋಣ. ಈಗ ನಮ್ಮ ಲೇಖಕರು ಇಂಡಿಯಾ ಆಫೀಸ್ ಅನ್ನುವ ಕಚೇರಿಗೆ ಹೋಗಿದ್ದಾರೆ. ಆ ಇಂಡಿಯಾ ಆಫೀಸ್ ಅಲ್ಲಿ ಒಂದು ವಾಚನಾಲಯ ಇದೆ. ವಾಚನಾಲಯ ಅಂದ್ರೆ ಲೈಬ್ರರಿ ಕೂತ್ಕೊಂಡು ಪುಸ್ತಕ ಓದುವಂತಹ ಸ್ಥಳ ವಾಚನಾಲಯ. ಅಲ್ಲಿ ಅನೇಕ ಬಗೆಗಿರುವ ಪುಸ್ತಕಗಳನ್ನ ಅವರು ನೋಡ್ತಾರೆ. ಪುಸ್ತಕಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಬಗ್ಗೆ ಯಾವ್ದಾದ್ರು ಹೊಸ ವಿಚಾರಗಳೇನಾದ್ರು ಸಿಗಬಹುದಾ ಅನ್ನೋದನ್ನ ಹುಡುಕ್ತಾ ಆ ಪ್ರದೇಶವನ್ನ, ಆ ವಾಚನಾಲಯವನ್ನ ಪ್ರವೇಶ ಮಾಡ್ತಾರೆ. ಹಾಗೆ ವಸ್ತು ಸಂಗ್ರಹಾಲಯ ಸಹ ಇರುತ್ತೆ. ಆ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆ ಅಂದ್ರೆ ಮನಸ್ಸಿಗೆ ಖುಷಿ ನೀಡುವಂತಹ ಕಲೆಗೆ ಲಲಿತ ಕಲೆ ಅಂತೀವಿ. ಅಂದರೆ ಚಿತ್ರಕಲೆ ಆಗಿರಬಹುದು, ನೃತ್ಯ, ಸಂಗೀತ, ಇದೆಲ್ಲವೂ ಸಹ ಲಲಿತ ಕಲೆಗೆ ಸಂಬಂಧಪಟ್ಟಿದ್ದು. ಲಲಿತ ಕಲೆ ಬಗ್ಗೆ ಅಲ್ಲಿ ಲೇಖಕರು ಗಮನಿಸ್ತಾರೆ. ಲಲಿತ ಕಲೆಯ ಬಗ್ಗೆ ಅಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗಿರುತ್ತೆ. ಅದು ಹಿಂದೂಸ್ತಾನದ ಲಲಿತ ಕಲೆಯ ಬಗ್ಗೆ ಅಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ನೀಡಲಾಗಿರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಹಿಂದೂಸ್ತಾನದಲ್ಲಿ ದೊರಕುವಂತಹ ಇಂಗ್ಲಿಷ್ ಪತ್ರಿಕೆಗಳೇನಿದೆ, ವರ್ತಮಾನ ಪತ್ರಿಕೆಗಳು ಕರ್ನಾಟಕದಲ್ಲಿ ಸಿಗುವಂಥದ್ದು, ಅಲ್ಲಿಯೂ ಸಹ ಅವರು ನೋಡುತ್ತಾರೆ. ಲೇಖಕರು ಇದಾದ ನಂತರ ಇದೇ ಕಚೇರಿಯಲ್ಲಿ ಒಂದು ಚೇರಿಂಗ್ ಕ್ರಾಸ್ ಎಂಬ ಓಣಿ ಇರುತ್ತೆ. ಓಣಿ ಅಂದರೆ ಈಗ ಒಂದು ಸಮಯವನ್ನು ಅಲ್ಲಿ ಕಳೆಯೋದಕ್ಕೆ ಒಂದು ಓಣಿಯನ್ನು ಮಾಡಲಾಗಿರುತ್ತೆ. ಆ ಓಣಿಗೆ ಚೇರಿಂಗ್ ಕ್ರಾಸ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ಆ ಚೇರಿಂಗ್ ಕ್ರಾಸ್ ಅನ್ನು ಸಹ ಈ ಕಚೇರಿ ಹತ್ರ ನೋಡ್ತಾರೆ. ಇಂಡಿಯಾ ಆಫೀಸ್ ಹತ್ತಿರವೇ ಈಗ ಇಂಡಿಯಾ ಆಫೀಸಲ್ಲಿ ವಸ್ತು ಸಂಗ್ರಹಾಲಯ ನೋಡಿದ್ರು, ವಾಚನಾಲಯವನ್ನು ನೋಡಿದ್ರು. ಇದಾದ ನಂತರ ಅಲ್ಲಿ ಇಷ್ಟು ಮಾತ್ರವಲ್ಲದೆ ಆಫ್ರಿಕನ್ ಕಚೇರಿ ಸಹ ಇರುತ್ತೆ. ಇನ್ನೊಂದು ಬಗೆಗಿನ ವಸಾಹತಿನ ಕಚೇರಿಯನ್ನು ನೋಡ್ತಾರೆ. ಹಾಗೆ 108 ಬ್ಯಾಂಕುಗಳು, ದೊಡ್ಡ ಕಂಪನಿಗಳ ಕಚೇರಿಗಳನ್ನು ನೋಡ್ತಾರೆ. ಎಲ್ಲವನ್ನ ನೋಡಿ ಲೇಖಕರಿಗೆ ದಂಗು ಬಡದಂತೆ ಆಗ್ಬಿಡುತ್ತೆ. ಒಂದೊಂದು ದೇಶದ ಮೇಲಿರುವಂತಹ ಪ್ರಭುತ್ವ ಏನಿದೆ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತೆ ಅಂತ ಲೇಖಕರು ಹೇಳ್ತಾರೆ. ಇದಾದ ನಂತರ ನಗರದ ಪ್ರತಿಯೊಂದು ಕೂಟ ಏನಿದೆ ಅಂದರೆ ಒಂದು ಸರ್ಕಲ್ ಅಂತ ಏನಿದೆ, ಈಗ ಪ್ರತಿಯೊಂದು ರಸ್ತೆಗೆ ಒಂದೊಂದು ಹೆಸರೇನು ಇಟ್ಟಿರ್ತಾರೆ, ಅಲ್ಲಿ ಒಂದು ಪ್ರತಿಯೊಂದು ಕೂಟ ಅಂದರೆ ಒಂದು ಈಗ ಸರ್ಕಲ್ ಅಂತ ಏನು ಕರಿತೀವಿ ನಾವು, ಈಗ ಟ್ರಾಫಿಕ್ ಸರ್ಕಲ್ ಏನಿರುತ್ತೆ, ಸಿಗ್ನಲ್ ಏನಿರುತ್ತೆ, 4 ರೀತಿಯ ರಸ್ತೆಗಳನ್ನು ನೀವು ನೋಡೋದು. ಅದೇ ಬಗೆಗಿನ ವಿನ್ಯಾಸ ಲಂಡನ್ನಲ್ಲೂ ನಾವು ನೋಡ್ಬೋದು. ಪ್ರತಿಯೊಂದು ಕೂಟಕ್ಕೆ ಒಂದೊಂದು ಹೆಸರನ್ನು ಇಡಲಾಗಿದೆಯಂತೆ. ಇಲ್ಲಿ ಒಂದು ಕೂಟ ಇದೆ, ಅದಕ್ಕೆ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಕರಿತೀವಿ. ಟ್ರಾಫಲ್ಗರ್ ಸ್ಕ್ವೇರ್ ಅಲ್ಲಿ ಅದು ಒಂದು ಕೂಟ ಅಂದರೆ ಒಂದು ಸರ್ಕಲ್. ಟ್ರಾಫಲ್ಗರ್ ಸ್ಕ್ವೇರ್ ಅಲ್ಲಿ ಕೂಟದಲ್ಲಿ ಅಂದರೆ ಲಂಡನ್ ನಗರದ ಪ್ರಮುಖ ಸ್ಥಳ ಅದು. 3 ಬಗೆಗಿನ ವಿಭಿನ್ನ ದೇಶಗಳನ್ನು ತಲುಪೋದಕ್ಕೆ ಆ ಕೂಟದಿಂದ ನಾವು ಆರಾಮಾಗಿ ಬೇರೆ ದೇಶಕ್ಕೆ ತಲುಪೋದಂತೆ. ಆ ಕೂಟ ಅಂದರೆ ರಸ್ತೆ ಮಾರ್ಗ, ಅದು ಕೂಟ, ಅದಕ್ಕೆ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಕರಿತೀವಿ. ಅಲ್ಲಿ ಒಂದು ನೆಲ್ಸನ್ನ ಮೂರ್ತಿ ಇದೆಯಂತೆ. ಈಗ ನೆಲ್ಸನ್ ಯಾರು ಅಂದರೆ ಈತ ಒಬ್ಬ ಯೋಧ. ಆತ ಈ ವೆಲ್ಲಿಂಗ್ಟನ್ ಹಾಗೂ ಟ್ರಾಫಲ್ಗರ್ ಯುದ್ಧದ ಸಮಯದಲ್ಲಿ ಮಡಿದಂತಹ ವ್ಯಕ್ತಿ. ಒಂದು ಯುದ್ಧ ನಡೆದಿರುತ್ತೆ ಟ್ರಾಫಲ್ಗರ್ ಮತ್ತು ವೆಲ್ಲಿಂಗ್ಟನ್ ಎಂಬ ಪ್ರದೇಶದಲ್ಲಿ. ಆ ಯುದ್ಧದಲ್ಲಿ ಮಡಿದಂತಹ ಯೋಧನಿಗೆ ಮೂರ್ತಿಯನ್ನು ನಿಲ್ಲಿಸಿ ಗೌರವವನ್ನು ನೀಡಿದ್ದಾರೆ. ಹಾಗೆ ಇಲ್ಲಿಂದ ಒಂದು ತುಸು ದೂರಕ್ಕೆ ಈ ಟ್ರಾಫಲ್ಗರ್ ಸ್ಕ್ವೇರ್ ಏನಿದೆ, ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾ ಪ್ರತಿಮೆ ಇದೆ. ಈ ವೆಲ್ಲಿಂಗ್ಟನ್ ಅನ್ನುವವನು ಒಬ್ಬ ಸೈನಿಕ. ಬೀದಿಗೂ ಸಹ ಮೂಲೆ ಮೂಲೆಗೂ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಪುರುಷರು, ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ಏನನ್ನ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ದೇಶದ ಗೌರವವನ್ನು ನೀವು ಕಾಪಾಡಿ, ಅದು ದೊಡ್ಡದಾದ ರಾಷ್ಟ್ರ ಅಂತ. ಅಲ್ಲಿರುವಂತಹ ಪ್ರತಿಯೊಂದು ಪ್ರತಿಮೆಗಳೇನಿದೆ, ಪ್ರತಿಯೊಬ್ಬ ಪುರುಷರು ಸಹ ಆ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ. ಪ್ರತಿಯೊಂದು ಪ್ರತಿಮೆಯೂ ಸಹ ಆ ವಾಕ್ಯವನ್ನು, ನಿಮ್ಮ ದೇಶದ ಗೌರವವನ್ನು ಕಾಪಾಡಿ ಅಂತ ಎತ್ತಿ ಹೇಳ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇದಾದ ನಂತರ ಅಲ್ಲಿನ ಜೀವನ ಹೇಗಿದೆ, ಲಂಡನ್ ನಗರದ ಜೀವನ ಹೇಗಿದೆ ಅಂದರೆ ವಿದ್ಯಾರ್ಥಿಗಳೇ,
ಸಮಯ ಹೊತ್ತು ಹೊತ್ತು ಹೊತ್ತೇ ಹಣ. ಟೈಮ್ 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 ಇಸ್ ಮನಿ. ದಟ್ ಈಸ್ ಅಂದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಮಯಕ್ಕೆ ಬಹಳನೇ ಮಹತ್ವ ಕೊಡ್ತಾರೆ ಲಂಡನ್ ನಗರದ ಜನವಾಸಿಗಳು. ಸಮಯಕ್ಕೆ ಬಹಳನೇ ಪ್ರಾಮುಖ್ಯತೆ ಕೊಡೋ ಕಾರಣ ಅವರು ಎಷ್ಟು ದುಡಿತಾರೋ ಅಷ್ಟು ಸಮಯವೂ ಸಹ ಅವರು ಹಣಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಟೈಮ್ 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 ಇಸ್ ಮನಿ. ಹೊತ್ತು 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 ಹೊತ್ತೇ ಹಣ. ಇದು ಅಲ್ಲಿನ ವಿಲಾಯತಿ ಅಂದರೆ ದೇಶ. ಅಲ್ಲಿನ ದೇಶದಲ್ಲಿ ನೀವು ನೋಡಿದ್ರೆ ಆ ದೇಶವನ್ನು ನೀವೇನಾದ್ರು ನೋಡಿದ್ರೆ ಅದು ಖಂಡಿತ ನಿಜ ಅನಿಸುತ್ತೆ. ಈ ಮಾತು ಹೊತ್ತು ಹೊತ್ತು ಹೊತ್ತೇ ಹಣ ಅನ್ನುವ ಮಾತು ಆ ದೇಶವನ್ನು ನೋಡಿದ್ರೆ, ಲಂಡನ್ ನಗರವನ್ನು ನೋಡಿದ್ರೆ ಖಂಡಿತ ಅಕ್ಷರಶಃ ನಿಜ ಅನ್ನೋ ರೀತಿಯಲ್ಲಿ ಅದು ನಿಜವಾಗಿದೆ ಅಂತ ಲೇಖಕರು ಈ ಸಾಲುಗಳ ಮುಖಾಂತರ ಹೇಳ್ತಾರೆ. ನೀವೆಲ್ಲರಿಗೂ ಈ ಗದ್ಯ ಭಾಗ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಧನ್ಯವಾದಗಳು.